ಚಳ್ಳಕೆರೆ ಶ್ರೀ ವೆಂಕಟ ಸಾಯಿ ಸೇವಾ ಟ್ರಸ್ಟ್ ಇವರ ವತಿಯಿಂದ ನಗರದ ಹೊರವಲಯದ ಸಾಯಿಬಾಬಾ ಮಂದಿರದಲ್ಲಿ ಗುರುಪೂರ್ಣಿಮಾ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದು, ಈ ಗುರುಪೂರ್ಣಿಮಾ ಕಾರ್ಯಕ್ರಮದ ಹಿನ್ನೆಲೆ 25ನೇ ತಾರೀಕು ಸಾಯಿಬಾಬಾ ಆಡಳಿತ ಕಚೇರಿಯಲ್ಲಿ ಶ್ರೀ ವೆಂಕಟ ಸಾಯಿ ಸೇವಾ ಟ್ರಸ್ಟ್ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಗುರುಪೂರ್ಣಿಮಾ ಜಾತ್ರೆಗೆ ಸಾಯಿಬಾಬಾ ಮಂದಿರದಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು, ಭಕ್ತರಿಗೆ ದೇವರ ದರ್ಶನ, ಅನ್ನದಾಸೋಹದ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸಾಯಿಬಾಬಾ ದರ್ಶನ ಪಡೆಯಬಹುದಾಗಿದೆ ಎಂದು ವೆಂಕಟ ಸಾಯಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಸಿಮುಲು ಒಕ್ಕೂಟದ ನಿರ್ದೇಶಕರಾದ BC ಸಂಜುಮೂರ್ತಿ ಅವರು ತಿಳಿಸಿದ್ದಾರೆ. ವಿಶೇಷವಾಗಿ ಸಾಯಿ ಮಂದಿರದಲ್ಲಿ ಎಲ್ಲ ವ್ಯವಸ್ಥೆಗಳು 28 ಮತ್ತು 29ನೇ ತಾರೀಕು ಗುರುಪೂರ್ಣಿಮೆ ಅಂಗವಾಗಿ ಪೂರ್ವ ಸಿದ್ಧತೆ ನಡೀತಾ ಇದೆ. ಇದರ ಅಂಗವಾಗಿ ನಾಳೆ ಬೆಳಿಗ್ಗೆ 12 ಗಂಟೆಗೆ ಸಾಯಿ ಮಂದಿರದ ಆಡಳಿತ ಕಚೇರಿಯಲ್ಲಿ ಪತ್ರಿಕಾ ಮಾಧ್ಯಮದವರು ಮತ್ತು ಮೀಡಿಯಾ ಅವ್ರಿಗೂ ಸಹ ಒಂದು ಪತ್ರಿಕಾಗೋಷ್ಠಿಯನ್ನು ಸಹ ನಮ್ಮ ಟ್ರಸ್ಟ್ ವತಿಯಿಂದ ಏರ್ಪಾಟ್ ಮಾಡಿದ್ದೀವಿ. ಇದು 13ನೇ ವರ್ಷದ ಗುರುಪೂರ್ಣಿಮೆ ಜಾತ್ರಾ ಮಹೋತ್ಸವ. ಕಳೆದ ಬಾರಿ ಸುಮಾರು ವರದಿಗಳ ಪ್ರಕಾರ 70,000 ಜನ ದರ್ಶನ ಆಗಿದೆ ಅಂತ ಹೇಳಿದರು. ಈ ಬಾರಿ ಇನ್ನೂ ಒಂದು 10% ಅಷ್ಟು ಇನ್ನೂ ಹೆಚ್ಚಿಗೆ ಆಗ್ತದೆ ಅಂತ ಹೇಳಿ ನಾವು ನಿರೀಕ್ಷೆ ಮಾಡಿದ್ವಿ. ಅದಕ್ಕೆ ಸರಿಯಾಗಿ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈಗಾಗಲೇ ಊಟದ ವ್ಯವಸ್ಥೆಗೆ, ಪ್ರಸಾದ ವ್ಯವಸ್ಥೆಗೆ ಈಗಾಗಲೇ ಪಕ್ಕದಲ್ಲಿರ್ತಕ್ಕಂಥ ಸ್ಥಳದಲ್ಲಿ ಈಗಾಗಲೇ ಅದನ್ನು ಸುಸಜ್ಜಿತವಾದಂಥ ಎಲ್ಲ ಮಳೆ ಬಂದರೂ ಏನೂ ತೊಂದರೆ ಆಗದಂತೆ ಜನಗಳಿಗೆ ಒಳ್ಳೆಯ ಒಂದು ಟೆಂಟನ್ನು ಹಾಕಿ ಒಳ್ಳೆಯ ಎಲ್ಲ ಬಂದವರಿಗೆ ಎಲ್ಲರಿಗೂ ಪ್ರಸಾದ ಸಿಗಬೇಕು, ಬಾಬಾ ಅವರ ದರ್ಶನ ಸಿಗಬೇಕು ಅಂತ ಮಾಡಿದ್ವಿ. ವಿಶೇಷವಾಗಿ ಈ ವರ್ಷ ಏನಾಗಿದೆ ಅಂದರೆ ಇಲ್ಲಿವರೆಗೂ ಮಳೆ ಇಲ್ಲದೆ ರೈತರೆಲ್ಲ ಕಂಗಾಲಾಗಿದ್ದಾರೆ. ಈಗ ರೈತರು ಚೆನ್ನಾಗಿದ್ದರೆ ಮಾತ್ರ ಬೇರೆ ಎಲ್ಲರೂ ಚೆನ್ನಾಗಿರೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾವು ಟ್ರಸ್ಟ್ ವತಿಯಿಂದ ಭಾನುವಾರ ದಿವಸ ಒಂದು ಹೋಮವನ್ನು ಮತ್ತು ಮಂಗಳವಾರ ದಿವಸ ಒಂದು ಸಾಯಿ ಸಂಕಲ್ಪ ಪೂಜೆಯನ್ನು ಮತ್ತು ಬುಧವಾರ ದಿವಸ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಒಳ್ಳೆ ಮಳೆ ಬೆಳೆ ಆಗಬೇಕು, ಈ ಸಮೃದ್ಧವಾಗಿ ಎಲ್ಲ ರೈತರು ಚೆನ್ನಾಗಿರಬೇಕು ಅಂತಂದೇಳಿ ಮೂಲ ಉದ್ದೇಶ ಇಟ್ಕೊಂಡು ಅದನ್ನ ವಿಶೇಷ ಸಂಕಲ್ಪ ಮಾಡಿಸಿ ಅವತ್ತು ಪೂಜೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ವಿ. ಈಗ ಅಲ್ಲೆಲ್ಲ ಪೂರ್ವ ಸಿದ್ಧತೆಗಳು ಆಗಿದ್ದಾವೆ. ಇನ್ನು ಹೆಚ್ಚಿನ ವಿಚಾರಗಳನ್ನು ನಾಳೆ ನಡೀತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ವಿವರವಾಗಿ ತಿಳಿಸ್ತೀವಿ. ಎಲ್ಲ ಭಕ್ತಾದಿಗಳು ಬರಬೇಕು, ಬಂದು ಬಾಬಾ ಅವರ ದರ್ಶನವನ್ನು ಪಡಿಬೇಕು, ನಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತೀನಿ.